ಹಾಯ್, ನಾನು ಡಾಕ್ಟರ್ ಸುಮನ್ ಬೈರೇಗೌಡ, ಸೀನಿಯರ್ ಕನ್ಸಲ್ಟೆಂಟ್ ಕ್ಲಿನಿಕಲ್ ಲೀಡ್ ಆರ್ಥೋಪೆಡಿಕ್ ಆಂಕಾಲಜಿ ಸರ್ವಿಸಸ್, ನಾರಾಯಣ ಹೆಲ್ತ್ ಸಿಟಿ, ಬ್ಯಾಂಗ್ಳೂರ್. ಸೊ ಇವತ್ತು ಮೆಗಾ ಪ್ರಾಸೆಸ್ ಅಥವಾ ಟ್ಯೂಮರ್ ಪ್ರಾಸೆಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣಂತೆ. ಸೊ ನಾವು ಒಂದು ಬೋನ್ ಕ್ಯಾನ್ಸರ್ ಸರ್ಜರಿ ಮಾಡಿ ಆ ಬೋನನ್ನು, ಡ್ಯಾಮೇಜ್ ಆಗಿರೋ ಬೋನನ್ನು ರಿಮೂವ್ ಮಾಡಿದ್ಮೇಲೆ ಆ ಜಾಗಕ್ಕೆ ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ನ ಹಾಕ್ತೀವಿ. ಅದಕ್ಕೆ ನಾವು ಟ್ಯೂಮರ್ ಪ್ರಾಸೆಸ್ ಅಥವಾ ಮೆಗಾ ಪ್ರಾಸೆಸಸ್ ಅಂತ ಕರಿತೀವಿ. ಸೊ ಇದು ನಾರ್ಮಲ್ ಜಾಯಿಂಟ್ ಮತ್ತು ಬೋನ್ನ ರೀಪ್ಲೇಸ್ ಮಾಡೋದ್ರಿಂದ ನಾರ್ಮಲ್ ಜಾಯಿಂಟ್ ಮತ್ತು ನಾರ್ಮಲ್ ಮೂಳೆಯ ಕೆಲಸವನ್ನು ಮಾಡ್ತದೆ. ಸೊ ಯಾವ ಜಾಗದಲ್ಲಿ ನಾವು ಇದು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡ್ಬೋದು, ತೊಡೆಯ ಕೆಳಭಾಗ, ಹಂಗಂದ್ರೆ ನೀ ಜಾಯಿಂಟಲ್ಲಿ ಡಿಸ್ಟಲ್ ಫೀಮರ್ ಟ್ಯೂಮರ್ ಅಂತ ಹೇಳ್ತೀವಿ. ಅದಾದಾಗ ನಾವು ಈ ಥರ ಪ್ರಾಸೆಸ್ನ ಯೂಸ್ ಮಾಡ್ಬೋದು. ಸೆಕೆಂಡ್, ಪ್ರಾಕ್ಸಿಮಲ್ ಟಿಬಿಯಾ, ಹಂಗಂದ್ರೆ ನೀ ಕೆಳಭಾಗದಲ್ಲಿ ಆಗುವಂಥ ಕ್ಯಾನ್ಸರ್ಗೆ ಈ ಪ್ರಾಕ್ಸಿಮಲ್ ಟಿಬಿಯಾ ಪ್ರಾಸೆಸ್ನ ನಾವು ಯೂಸ್ ಮಾಡ್ಬೋದು. ಅದೇ ರೀತಿ ಹಿಪ್ ಜಾಯಿಂಟ್ ಹತ್ರ ಅಪ್ಪರ್ ಪಾರ್ಟ್ ಆಫ್ ಥೈ ಬೋನಲ್ಲಿ ಟ್ಯೂಮರ್ ಆದರೆ ನಾವು ಈ ಪ್ರಾಕ್ಸಿಮಲ್ ಫೀಮರ್ ಪ್ರಾಸೆಸಸ್ನ ಯೂಸ್ ಮಾಡ್ಬೋದು. ಈ ಪ್ರಾಸೆಸಸ್ಗಳನ್ನ ಯೂಸ್ ಮಾಡಿ ಬರೀ ಪಾರ್ಟ್ ಆಫ್ ದ ಬೋನ್ ಅಲ್ಲ, ಕಂಪ್ಲೀಟ್ ಬೋನನ್ನೇ ನಾವು ರೀಪ್ಲೇಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಟೋಟಲ್ ಫೀಮರ್, ಹಂಗಂದ್ರೆ ಕಂಪ್ಲೀಟ್ ತೊಡೆ ಮೂಳೆಯನ್ನ ರೀಪ್ಲೇಸ್ ಮಾಡುವಂಥ ಪ್ರಾಸೆಸಸ್. ಸೊ ಹಿಪ್ ಜಾಯಿಂಟ್ ಇಂದ ಹಿಡಿದು, ಈ ಬಾಲ್ ಆಕ್ಚುಲಿ ಹಿಪ್ ಜಾಯಿಂಟ್ ಇದು, ಇಲ್ಲಿಂದ ನೀ ಜಾಯಿಂಟ್, ಸೊ ಇದು ನೀ ಜಾಯಿಂಟ್, ಕಂಪ್ಲೀಟ್ ನೀ ಜಾಯಿಂಟ್ ಅನ್ನ ನಾವು ರೀಪ್ಲೇಸ್ನ ಮಾಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು, ಈ ಮೆಟಲ್ ಪ್ರಾಸೆಸಲ್ಲಿ ಏನು ಮೆಟಲ್ನ ಯೂಸ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ಫಿಕ್ಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣಂತೆ. ಸೊ ಈ ಮೆಟಾಲಿಕ್ ಪ್ರಾಸೆಸಸ್ ಹೇಳ್ತೀವಿ, ಇದು ಕೋಬಾಲ್ಟ್, ಕ್ರೋಮಿಯಂ ಮತ್ತು ಟೈಟಾನಿಯಂ ಅನ್ನೋ ಪ್ರಾಡಕ್ಟ್ಸ್ನ, ಮೆಟಲ್ನ ಯೂಸ್ ಮಾಡಿ ಈ ಮೆಟಲ್ಗಳನ್ನ ಮಾಡ್ತೀವಿ. ಈ ಮೆಟಲ್ಸು ರೆಡಿಲಿ ಅವೈಲಬಲ್ ಮೆಟಲ್ಸ್. ಇದು ಡಿಫ್ರೆಂಟ್ ಸೈಜಸ್ ಬರುತ್ತೆ, ಸ್ಮಾಲ್, ಮೀಡಿಯಮ್, ಲಾರ್ಜ್ ಅಂತ. ಅದ್ರ ಪ್ರಕಾರ ಪೇಷಂಟ್ಗೆ ಯಾವ ಸೈಜ್ ಫಿಟ್ ಆಗುತ್ತೆ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಸೆಕೆಂಡ್, ನೀವು ಇಲ್ಲಿ ನೋಡ್ಬೋದು ಸಣ್ಣ ಪೀಸ್ಗಳು, ಇದನ್ನು ನಾವು ರಿಸೆಕ್ಷನ್ ಪೀಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಪೇಷಂಟಲ್ಲಿ ನಾವು ಡ್ಯಾಮೇಜ್ ಮೂಳೆ ತೆಗೆದಿರ್ತೀವಿ ಅಷ್ಟು ಲೆಂತ್ ರಿಸೆಕ್ಷನ್ ಪೀಸ್ ಹಾಕಿ ಅಷ್ಟು ಉದ್ದ ಕಾಲನ್ನು ನಾವು ಮಾಡ್ಕೋಬಹುದು. ಸೊ ಬರೀ ಪಾರ್ಟ್ ಆಫ್ ದ ಬೋನ್ ಅಲ್ಲ, ನಾನು ಮೊದಲೇ ಹೇಳಿದ ಥರ ಎಂಟೈರ್ ಬೋನನ್ನು ನಾವು ಇದನ್ನ ರೀಪ್ಲೇಸ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಒಂದು ಸಣ್ಣ ಕಡ್ಡಿ ಥರ ಇದಕ್ಕೆ ನಾವು ಸ್ಟೆಮ್ ಅಂತ ಹೇಳ್ತೀವಿ, ಇಲ್ಲೂ ಕೆಳಗಡೆ ಸ್ಟೆಮ್ ಅಂತ ಹೇಳ್ತೀವಿ. ಈ ಸ್ಟೆಮ್ಮನ್ನು ನಾವು ಮೂಳೆ ಒಳಗಡೆ ಹಾಕಿ ಸಿಮೆಂಟ್, ಬೋನ್ ಸಿಮೆಂಟ್ನ ಯೂಸ್ ಮಾಡಿ ನಾವು ಎರಡು ಕಡೆಗೂ ಫಿಕ್ಸ್ ಮಾಡ್ತೀವಿ. ಸೊ ಈ ಥರ ಫಿಕ್ಸ್ ಮಾಡೋದ್ರಿಂದ ಇದು ನಾರ್ಮಲ್ ನೀ ಜಾಯಿಂಟ್ ಆಗಿ ಕೆಲಸನ ಮಾಡುತ್ತೆ. ಸೊ ನೆಕ್ಸ್ಟ್, ಈ ಮೆಗಾ ಪ್ರಾಸೆಸಸ್ನ ಅಡ್ವಾಂಟೇಜ್ಗಳೇನು? ಸೊ ಮೆಗಾ ಪ್ರಾಸೆಸಸ್ನ ಅಡ್ವಾಂಟೇಜ್ ಏನು ಅಂತಂದರೆ, ನೀವು ನೋಡ್ಬೋದು, ಇದು ನೀ ಜಾಯಿಂಟ್ ಅಲ್ಲಿ ಯೂಸ್ ಮಾಡುವಂಥ ಮೆಗಾ ಪ್ರಾಸೆಸಸ್. ಇದು ನಾರ್ಮಲ್ ನೀ ಜಾಯಿಂಟ್ ಥರ ಮೂವ್ಮೆಂಟ್ ಮಾಡೋದ್ರಿಂದ ಸೊ ಕಾಲು ನಾರ್ಮಲ್ ಆಗಿ ಬೆಂಡ್ ಆಗುತ್ತೆ. ಸೆಕೆಂಡ್, ಇದು ಕಂಪ್ಲೀಟ್ ನಾರ್ಮಲ್ ಮೂಳೆಯನ್ನು ವೆಯ್ಟನ್ನ ತಡೆಯೋದ್ರಿಂದ ಪೇಷಂಟ್ನ ಸರ್ಜರಿಯಾಗಿ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ನಾವು ಪೇಷಂಟ್ನ ನಡೆಸೋದಕ್ಕೆ ಶುರು ಮಾಡ್ಬೋದು. ಸೊ ಪೇಷಂಟ್ ಇಂಡಿಪೆಂಡೆಂಟ್ ಆಗಿ ನಡೆಯೋಕ್ಕೆ ಶುರು ಮಾಡಿದರೆ ಮತ್ತು ಜಾಯಿಂಟ್ ಮೂವ್ಮೆಂಟ್ ಆಗೋಕ್ಕೆ ಶುರು ಮಾಡಿದ್ರೆ, ಅಕಸ್ಮಾತ್ ಪೇಷಂಟ್ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಏನೋ ತಗೋತಾ ಇದ್ದರೆ ಆ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಸ್ಪಂದಿಸ್ತಾರೆ. ಸೊ ಪೇಷಂಟ್ನ ನಾವು ಇಮಿಡಿಯೇಟಾಗಿ ಮೊಬಿಲೈಸ್ನ ಮಾಡ್ಬೋದು. ಮತ್ತು ಈ ಇಂಪ್ಲಾಂಟ್ಸಿಂದ ಪೇಷಂಟ್ ನಾರ್ಮಲ್ ಆಗಿ ಓಡಾಡ್ಬೋದು, ತಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಸ್ಟೇರ್ಸ್ನ ಕ್ಲೈಮ್ ಮಾಡ್ಬೋದು, ನಾರ್ಮಲ್ ಲೈಫ್, ನಿಯರ್ ನಾರ್ಮಲ್ ಲೈಫ್ನ ಅಂತ ಹೇಳ್ತೀವಿ, ಅದನ್ನು ಲೀಡ್ ಮಾಡಬಹುದು. ಸೆಕೆಂಡ್, ಇದೆಲ್ಲ ರೆಡಿಲಿ ಅವೈಲಬಲ್. ಸೊ ಇದಕ್ಕೋಸ್ಕರ ವೆಯ್ಟ್ ಮಾಡೋದು ಬೇಕಿಲ್ಲ, ನಾಳೆನೇ ಇಮಿಡಿಯೇಟಾಗಿ ಸರ್ಜರಿನ ನಾವು ಪ್ಲ್ಯಾನ್ ಮಾಡಿ ಮಾಡಬಹುದು. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೂ ಟೈಮ್ ಬೇಕಾಗೋದಿಲ್ಲ. ಮತ್ತು ಈ ಇಂಪ್ಲಾಂಟ್ಸ್ ಆರ್ ಅಬ್ಸಲ್ಯೂಟ್ಲಿ ಸೇಫ್, ಪೇಷಂಟ್ ಬಾಡಿಯಲ್ಲಿ ಸೇಫ್. ಇದು ಯಾವುದೇ ಥರ ರಿಯಾಕ್ಷನ್ ಆಗೋದಿಲ್ಲ, ಇದರಿಂದ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ. ಓಕೆ, ಸೊ ಈ ಮೆಟಾಲಿಕ್ ಪ್ರಾಸೆಸಸ್ದು ಡಿಸ್ಅಡ್ವಾಂಟೇಜ್ಗಳು ಅಂದರೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಒಂದು, ನಾವು ಇದೆಲ್ಲ ಮೇಜರ್ ಸರ್ಜರಿ ಇರುತ್ತೆ. ಸೊ ನಾವು ಮೇಜರ್ ಸರ್ಜರಿ ಮಾಡಿ ಬಾಡಿಯಲ್ಲಿ ನಾವು ಫಾರಿನ್ ಬಾಡಿ ಆಗಿದಾಗ ಇನ್ಫೆಕ್ಷನ್ ರೇಟ್ ಅಂತ ಹೇಳ್ತೀವಿ. ಸೊ ಈ ಥರ ಮೆಟಾಲಿಕ್ ಪ್ರಾಸೆಸ್ ಆದಾಗ ಇನ್ಫೆಕ್ಷನ್ ರೇಟ್ ಏನಿರುತ್ತೆ ಅದು ಒಂದು 10ರಿಂದ 20% ಇನ್ಫೆಕ್ಷನ್ ರೇಟ್ ಇರುತ್ತೆ. ಸೆಕೆಂಡ್, ನಾವು ಈ ಮೆಟಾಲಿಕ್ ಮೂಳೆ ಹಾಕಿದ್ಮೇಲೆ ನಾರ್ಮಲ್ ಫಂಕ್ಷನ್ನ ನಾವು 100% ಅಂತ ತೊಗೊಂಡ್ರೆ ಈ ಮೆಟಾಲಿಕ್ ಮೂಳೆಯಿಂದ ಆಲ್ಮೋಸ್ಟ್ ಸಮ್ವೇರ್ 80 to 90% ನಾರ್ಮಲ್ಸಿನ ನಾವು ರೀಚ್ ಮಾಡಬಹುದು. ಕಂಪ್ಲೀಟ್ 100% ನಾರ್ಮಲ್ಸಿನ ರೀಚ್ ಮಾಡೋದಲ್ಲಿ ಕೆಲವು ಪೇಷಂಟ್ಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ 80 to 90% ನಾರ್ಮಲ್ಸಿನ ನಾವು ರೀಚ್ ಮಾಡೋದ್ರಿಂದ ಪೇಷಂಟ್ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಡೈಲಿ ರಿಸ್ಟ್ರಿಕ್ಷನ್ಸ್ ಏನೂ ಇರೋದಿಲ್ಲ. ನೆಕ್ಸ್ಟ್ ಏನು ಅಂತಂದರೆ, ಈ ಮೆಟಲ್ಗೆ ಲೈಫ್ ಇರುತ್ತೆ. ಸೊ ಆಫ್ಟರ್ ಸರ್ಟನ್ ಒಂದು ಕೆಲವು ವರ್ಷಗಳಾದಮೇಲೆ ಆ ಮೆಟಲ್ಲು ವೀಕ್ ಆಗೋಕ್ಕೆ ಶುರುವಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಮೋಸ್ಟ್ ಕಾಮನ್ ಅಂತಂದರೆ ಈ ವೈಟ್ ಇದೆಯಲ್ಲ, ಇದು ನಾವು ಪಾಲಿಇಥಿಲೀನ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಈ ಪ್ಲಾಸ್ಟಿಕ್ ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಾನು ಮೊದಲೇ ಹೇಳಿದ ಥರ
ಈ ಮೆಟಲ್ನ ನಾವು ಇಲ್ಲಿ ಸಿಮೆಂಟ್ ಹಾಕಿ ಫಿಕ್ಸ್ ಮಾಡಿರ್ತೀವಿ, ಬೋನ್ ಸಿಮೆಂಟ್. ಸೊ ಅವಾಗ ಮೆಟಲ್ ಮತ್ತು ಸಿಮೆಂಟ್ ಮಧ್ಯೆ ಲೂಸನಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಆಯಿತು ಅಂತಂದರೆ ನಾವು ಮೆಟಲ್ನ ಚೇಂಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಇಂಪ್ಲಾಂಟ್ಸ್ ಲೈಫ್ ಎಷ್ಟು ಅಂತ ನೀವು ಕೇಳಿದರೆ ಅರೌಂಡ್ ಒಂದು 10 years ಅಂತ ಹೇಳ್ಬೋದು. ಕೆಲವು ಸಲ ಒಂದು 2-3 ವರ್ಷ ಜಾಸ್ತಿ ಬರ್ಬೋದು, ಒಂದು 2-3 ವರ್ಷ ಕಡಿಮೆನೂ ಬರ್ಬೋದು. ಅದೇ ಇಂಪೋರ್ಟೆಡ್ ಇಂಪ್ಲಾಂಟ್ಸ್ಗೆ ಹೋದರೆ ಅದು ಲೈಫ್ ಅರೌಂಡ್ 15 to 20 years ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೇಗೆ ಈ ಮೆಟಲ್ ಲೈಫ್ನ ಜಾಸ್ತಿ ಮಾಡೋದು ಅಂತಂತಂದರೆ, ನಾವು ಟ್ಯೂಮರ್ನ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ಮಾಡಿದರೆ ಸಣ್ಣದಷ್ಟು ನಾವು ಬೋನ್ನ ತೆಗೆದಷ್ಟು ಅಥವಾ ಎಷ್ಟು ಆಗುತ್ತೆ ಅಷ್ಟು ಮಸಲ್ನ ನಾವು ಸೇವ್ ಮಾಡಿದಷ್ಟು ಈ ಮೆಟಾಲಿಕ್ ಮೂಳೆ ಮೇಲೆ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಇಂಪ್ಲಾಂಟ್ ಲೈಫ್ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು. ಸೆಕೆಂಡ್, ಎಕ್ಸಸೈಸ್ ಆದಮೇಲೆ ನಾವು ಹೇಗೆ ಫಿಸಿಯೋಥೆರಪಿ ಮಾಡ್ತೀವಿ, ಹೇಗೆ ಈ ಮೆಟಲ್ ಅಕ್ಕಪಕ್ಕ ಇರೋ ಮಸಲ್ಗಳನ್ನ ನಾವು ಗಟ್ಟಿ ಮಾಡ್ಕೊಳ್ತೀವಿ, ಸ್ಟ್ರಾಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಮಸಲ್ ಸ್ಟ್ರಾಂಗ್ ಇತ್ತು ಅಂತಂದರೆ ಜಾಯಿಂಟ್ ಮೇಲೆ ಪ್ರೆಷರ್ ಬೀಳುವಂಥದ್ದು ಕಡಿಮೆ ಆಗ್ತದೆ. ಸೊ ಈ ಇಂಪ್ಲಾಂಟ್ ಲೈಫ್ ಇನ್ನೂ ಜಾಸ್ತಿ ಆಗ್ತದೆ. ಥರ್ಡ್ ಆಪ್ಷನ್ಸ್ ಏನು ಅಂತಂದರೆ ಇಂಪ್ಲಾಂಟ್ಸ್. ಸೊ ದೇರ್ ಆರ್ ಸರ್ಟನ್ ಮೆಕ್ಯಾನಿಸಮ್ ಇಂಪ್ಲಾಂಟ್ಸಲ್ಲಿ. ಆ ಥರ ಮೆಕ್ಯಾನಿಸಮ್ ಇತ್ತು ಅಂತಂದರೆ ಆ ಇಂಪ್ಲಾಂಟ್ಸ್ ಲೈಫ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ಬೋದು. ಸೊ ಈ ಇಂಪ್ಲಾಂಟಲ್ಲಿ ಜಸ್ಟ್ ಒನ್ ವೇ ಮೂಮೆಂಟ್, ಹೀಗೆ ಮೇಲೆ ಕೆಳಗಡೆ ಇಂಪ್ಲಾಂಟ್ ಆಗ್ತದೆ. ಸೊ ಈ ಥರ ಮೂಮೆಂಟ್ ಆದರೆ ಈ ಪ್ಲಾಸ್ಟಿಕ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತದೆ. ಸೊ ಇಂಪ್ಲಾಂಟ್ ಲೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ. ಈಗ ಹೊಸ ಟೆಕ್ನಾಲಜಿಲಿ ನಾವು ರೊಟೇಟರಿ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಅಲ್ಲಿ ವಿತ್ ದಿಸ್ ಮೂಮೆಂಟ್ ಯು ಗೆಟ್ ಸೈಡ್ವರ್ಡ್ಸ್ ಮೂಮೆಂಟ್, ಹಿಂಗೆ ಸೈಡ್ವರ್ಡ್ಸ್ ಮೂಮೆಂಟ್ ಆಗ್ತದೆ. ಹಂಗಾಗೋದ್ರಿಂದ ಈ ಪ್ಲಾಸ್ಟಿಕ್ ಮೇಲೆ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಮೆಟಲ್ ಲೈಫ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಈಸ್ ವಿ ಕಾಲ್ ಇಟ್ ಆಸ್ HA ಕೋಟಿಂಗ್ ಅಂತ, ಹಂಗಂದ್ರೆ ಹೈಡ್ರಾಕ್ಸಿ ಅಪಟೈಟ್ ಕೋಟಿಂಗ್ ಅಂತ. ಅದು ಬೋನನ್ನು ಫಾರ್ಮ್ ಮಾಡೋದಲ್ಲಿ ಹೆಲ್ಪ್ ಆಗುತ್ತೆ. ಅದನ್ನು ಮೂಳೆಯ, ಈ ಮೆಟಲ್ ಮೂಳೆಯ ಈ ಭಾಗದಲ್ಲಿ ಹಾಕ್ತೀವಿ. ಸೊ ಅವಾಗ ಈ ನಾರ್ಮಲ್ ಮೂಳೆಯಿಂದ ಮೆಟಲ್ ಮೇಲೆ ಬೋನ್ ಫಾರ್ಮ್ ಆಗ್ತದೆ. ಸೊ ಬೋನ್ ಫಾರ್ಮ್ ಆಗೋದ್ರಿಂದ ಈ ಮೆಟಲ್ದು ಲೈಫ್ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು ಥರ್ಡ್ ಆಪ್ಷನ್, ಇದೇನು ಸ್ಟೆಮ್ ಅಂತ ಹೇಳಿದೆ, ಆ ಸ್ಟೆಮ್ಮನ್ನು ಸಿಮೆಂಟ್ ಇಲ್ಲದೇನೆ ಫಿಕ್ಸ್ ಮಾಡುವಂಥದ್ದು, ಅನ್ಸಿಮೆಂಟೆಡ್ ಸ್ಟೆಮ್ಸ್ ಅಂತ ಹೇಳ್ತೀವಿ. ಸೊ ಈ ಕಂಪ್ಲೀಟ್ ಸ್ಟೆಮ್ಮನ್ನು ಹೈಡ್ರಾಕ್ಸಿ ಅಪಟೈಟಿಂದ ಕೋಟ್ ಮಾಡಿರೋದ್ರಿಂದ ಅದನ್ನು ಕಂಪ್ಲೀಟ್ ನಾವು ಮೂಳೆ ಒಳಗಡೆ ಹಾಕಿದಾಗ ಮೂಳೆ ಇನ್ಗ್ರೋತ್ ಆಗ್ತದೆ ಮೆಟಲ್ ಮೇಲೆ. ಸೊ ಮೆಟಲ್ ಲೈಫ್ ಜಾಸ್ತಿ ಆಗ್ತದೆ. ಸೊ ಇದೆಲ್ಲ ಮಾಡೋದ್ರಿಂದ ನಾವು ಮೆಟಲ್ ಲೈಫ್ನ ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್, ನಾವು ಅದನ್ನ ಹೇಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಒಂದು ಕಾರ್ ಟೈರ್ನ ನಾವು ಹಾಕ್ಸಿದ್ರೆ ನಾವು ಹೇಗೆ ಕಾರ್ ಓಡಿಸ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ರ್ಯಾಶಾಗಿ ಓಡಿಸಿದ್ರೆ ಕಾರ್ ಟೈರ್ ಬೇಗ ವೇರ್ ಆಗುತ್ತೆ. ಅದನ್ನು ನಾವು ನೀಟಾಗಿ ಓಡಿಸಿದ್ರೆ ಕಾರ್ ಟೈರ್ ಲೈಫ್ ಇನ್ನೂ ಜಾಸ್ತಿ ಬರ್ತದೆ. ಲಾಸ್ಟ್ ಕ್ವಶನ್, ಈ ಥರ ಮೆಗಾ ಪ್ರಾಸೆಸ್ ಆದಮೇಲೆ ನಮ್ಮ ಲೈಫ್ ಸ್ಟೈಲ್ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅಂತ ಕೇಳಿದ್ರೆ, ಎಸ್, 90% ಏನು ಚೇಂಜ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಕೆಲವು 5-10% ನಮ್ಮ ಆ್ಯಕ್ಟಿವಿಟೀಸ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ನಾರ್ಮಲ್ ಓಡಾಡೋದು, ಸ್ಟೇರ್ಸ್ನ ಕ್ಲೈಮ್ ಮಾಡೋದು, 2 ವೀಲರ್ ಓಡಿಸೋದು, 4 ವೀಲರ್ ಓಡಿಸೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು, ಫ್ಲೈಟಲ್ಲಿ ಹೋಗೋದು ಎಲ್ಲನೂ ಮಾಡ್ಬೋದು. ಆದರೆ ಹೈ ಇಂಟೆನ್ಸಿಟಿ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಫುಟ್ಬಾಲ್ ಅಥವಾ ಮ್ಯಾರಥಾನ್ ರನ್ನಿಂಗ್, ಅದನ್ನು ಅವಾಯ್ಡ್ ಮಾಡಬೇಕು. ಅದು ಮಾಡಿದರೆ ಮೆಟಲ್ ಮೇಲೆ ಪ್ರೆಷರ್ ಬೀಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಆರ್ಟಿಫಿಷಿಯಲ್ ಮೆಟಲ್ಸ್ ಇಸ್ ಎ ಬೂನ್ ಫಾರ್ ಬೋನ್ ಕ್ಯಾನ್ಸರ್ ಪೇಷಂಟ್ಸ್. ರಿಸಲ್ಟ್ಸ್ ಇನ್ ಎಕ್ಸಲೆಂಟ್ ಫಂಕ್ಷನ್. ಆಲ್ಮೋಸ್ಟ್ 80-90% ಆಫ್ ನಾರ್ಮಲ್ ಫಂಕ್ಷನ್ ಬರ್ತದೆ. ಪೇಷಂಟ್ನ ಇಮಿಡಿಯೇಟಾಗಿ ಮೊಬಿಲೈಸ್ ಮಾಡ್ಬೋದು, ನಡೆಸ್ಬೋದು. ಮತ್ತು ಈಗ ಒಳ್ಳೊಳ್ಳೆ ಇಂಪ್ಲಾಂಟ್ ಮತ್ತು ಒಳ್ಳೊಳ್ಳೆ ಡಿಸೈನ್ ಮತ್ತು ಒಳ್ಳೊಳ್ಳೆ ಮೆಕ್ಯಾನಿಸಮ್ ಇರೋದ್ರಿಂದ ಈ ಮೆಟಲ್ ಲೈಫ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಮತ್ತೆ ರಿವಿಷನ್ ಅಥವಾ ಚೇಂಜ್ ಮಾಡುವಂಥ ಸರ್ಜರಿ ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಥ್ಯಾಂಕ್ ಯು.